ನಮಸ್ಕಾರ. ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ 7ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗೇರಿ. ಬೆಳಗಾವಿ ಸುವರ್ಣಸೌಧದ ಎದುರು ಪಂಚಮಸಾಲಿ 2A ಮೀಸಲಾತಿ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ಉತ್ತರ ಕರ್ನಾಟಕದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಗಳು ನಡೆದವು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಧಾರವಾಡದ ಜುಬಿಲಿ ವೃತ್ತದಲ್ಲಿ ರಸ್ತಾರೋಕ ನಡೆಯಿತು. ಮಾನವ ಸರಪಳಿ ರಚನೆ ಮಾಡಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸ್ವಾಮೀಜಿ, ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಎಷ್ಟೇ ಪ್ರಯತ್ನ ಪಟ್ಟರೂ ಮೀಸಲಾತಿ ಸಿಗುವವರೆಗೂ ಹೋರಾಟ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಪೊಲೀಸರ ಲಾಠಿ ಚಾರ್ಜ್ನಿಂದ ಧೃತಿಗೆಡುವ ಪ್ರಶ್ನೆಯೇ ಇಲ್ಲ ಎಂದರು. ಪಂಚಮಸಾಲಿಗಳು ಸಂವಿಧಾನದ ಆಶಯ ಪರವಾಗಿಯೇ ಮೀಸಲಾತಿ ಕೇಳಕತ್ತವೆ. ಸಂವಿಧಾನದ 15 ಮತ್ತು 16ರ ಪರಿಚಯದಡಿಯಲ್ಲಿ ಮೀಸಲಾತಿ ಕೇಳಕತ್ತವೆ. ಅದಕ್ಕೋಸ್ಕರವಾಗಿ ನಾವು 2 ವರ್ಷಗಳ ಕಾಲ ಇಡೀ ರಾಜ್ಯಾದ್ಯಂತ ಹಿಂದಿನ ಸರ್ಕಾರದ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿಸಿದ್ದೇವೆ. ಬೇರೆ ಸಮುದಾಯದವರಿಗೆ ವರದಿ ಇಲ್ಲದೇ ನಾವು ಮೀಸಲಾತಿ ಕೇಳಿಲ್ಲ. ನಮ್ಮ ಪರವಾಗಿ ಮಧ್ಯಂತರದ್ದು ಬಂದಿದೆ. ನಮ್ಮ ಪರವಾಗಿ ಹಿಂದಿನ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿದೆ. ನಾವು ಸಂವಿಧಾನ ಪರವಾಗಿದ್ದೇವೆ. ಇವತ್ತೇನು ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಲ್ಲ, ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆ. ಈ ರೀತಿ ಸುಳ್ಳು ಹೇಳಿ ದಿಕ್ಕಚ್ಚೋ ಪ್ರಯತ್ನ ಮಾಡಬೇಡ್ರಿ. ಕೊಡೋಕ್ಕಾಗಲ್ಲ ಅಂತ ಹೇಳಿರಲ್ಲ. ಪಡ್ಕೊಂಡು ದಾರಿ ಗೊತ್ತೈತಿ. ಹೋರಾಟ ಮಾಡಿ ನ್ಯಾಯಯುತವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಜನರ ಜೊತೆಗೆ ಇದ್ಕೊಂಡು ಹೋರಾಟ ಮಾಡಿನೇ ಮೀಸಲಾತಿ ಪಡಿತೀವಿ. ನೀವು ನಿಮ್ಮ ಸರ್ಕಾರ ಮೇಲೆ ಈಗ ದೊಡ್ಡ ಜನ ಆಕ್ರೋಶಗೊಂಡಂತೇಳಿ ಅದು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸಲ್ಲ. ನಿಮ್ಮ ಹೇಳಿಕೆನೇ ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥದ್ದು. ಪಂಚಮಸಾಲಿ ಎಂದು ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ಸಂವಿಧಾನ ಪರವಾಗಿದೆ. ನಮ್ಮ ಪ್ರತಿಯೊಂದು ಹೋರಾಟವು ಸಂವಿಧಾನ ಪರವಾಗಿಯೇ ಇದ್ದಾವೆ. ಸಂವಿಧಾನವನ್ನು ನೀವೊಬ್ಬರೇ ಓದ್ಕೊಂಡಿಲ್ಲ. ಅಂಬೇಡ್ಕರ್ ನಿಮ್ಮೊಬ್ಬರು ಸೊತ್ತಲ್ಲ. ಇಡೀ 140 ಕೋಟಿ ಭಾರತೀಯರ ಸೊತ್ತು, 140 ಕೋಟಿ ಜನರ ಸೊತ್ತು. ಈ ರೀತಿಯಾಗಿ ಅಧಿವೇಶನದಲ್ಲಿ ಆ ಸಂವಿಧಾನದ ವಿರುದ್ಧವಾಗಿ ಅಂತ ಶಬ್ದ ಬಳಸೋದು ಅದು ಇಡೀ ಲಿಂಗಾಯತರಿಗೆ ಮಾಡಿದಂಥ ದೊಡ್ಡ ಅವಮಾನ. ನಾವು ಬಸವಣ್ಣವರ ಆಶಯದವರು. ಬಸವಣ್ಣವರು ನೀವು ಸಂವಿಧಾನ ಅಂಬೇಡ್ಕರ್ಗಿಂತ ಮುಂಚಿತವಾಗಿ ಬಸವಣ್ಣವರು ಸಂವಿಧಾನ ಕೊಟ್ಟರು. ಇನ್ನು ಗದಗಿನಲ್ಲಿ ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚುವಾಗ ಪ್ರತಿಭಟನಾ ನಿರತ ವ್ಯಕ್ತಿಯೋರ್ವನ ಕಾಲಿಗೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಹಳೆ ಡಿಸಿ ಕಚೇರಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು. ಟೈರ್ಗೆ ಹೊತ್ತಿದ್ದ ಬೆಂಕಿಯನ್ನು ಆರಿಸಲು ಪೊಲೀಸರು ಮುಂದಾಗುತ್ತಿದ್ದಂತೆ ಪಂಚಮಸಾಲಿ ಮುಖಂಡರು ಅಡ್ಡಿಪಡಿಸಿದ್ದಾರೆ. ಪೊಲೀಸರ ಜೊತೆಗೆ ವಾಗ್ವಾದ, ತಲ್ಲಾಟ ನಡೆಸಿದ್ದಾರೆ. ಟೈರ್ ದೂಡುವ ವೇಳೆ ಕಾಲಿಗೆ ಬೆಂಕಿ ಹೊತ್ತಿ ಕೆಲಕಾಲ ಪರದಾಡುವಂತಾಯಿತು. ನಾವು ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ದೆವು. ಆದರೆ ಕಾನೂನು ಕೈಗೆತ್ತಿಕೊಂಡಾಗ ಲಾಠಿ ಚಾರ್ಜ್ ಅನಿವಾರ್ಯ ಆಗಿತ್ತು ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತಂತೆ ಸುವರ್ಣಸೌಧದ ಬಳಿ ಮಾತನಾಡಿದ ಅವರು, ಶಾಂತಿಯುತ ಪ್ರತಿಭಟನೆ ಮಾಡಿ ಎಂದಿದ್ದೆವು. ನಾವು ಸಚಿವರನ್ನ ಪ್ರತಿಭಟನಾ ಸ್ಥಳಕ್ಕೆ ಕಳಿಸಿದಾಗಲೂ ಅವರು ಒಪ್ಪಲಿಲ್ಲ. ಸ್ವಾಮೀಜಿ ಸೇರಿದಂತೆ ಹಲವರು ಕಾನೂನು ಕೈಗೆತ್ತಿಕೊಂಡರು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದಾಗ ತಡೆಯುವುದು ಅನಿವಾರ್ಯ ಆಗಿತ್ತು. ಬ್ಯಾರಿಕೇಡ್ ಮುರಿದು ಹಾಕಿದಾಗ ಪೊಲೀಸರು ಸುಮ್ಮನಿರೋಕೆ ಸಾಧ್ಯವಾಗುತ್ತಾ? ಸುಮ್ಮನೆ ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಎಂದರು. ಅವರು ಒಂದು ಜಾಗವನ್ನು ನಿಗದಿ ಮಾಡಿದ್ದು. ಆ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಹದೇವಪ್ಪನವರನ್ನು ಮತ್ತು ವೆಂಕಟೇಶ್ ಅವರನ್ನು, ಸುಧಾಕರ್ ಅವರನ್ನು 3 ಜನ ಸಚಿವರುಗಳನ್ನು ಕಳಿಸ್ಕೊಟ್ರು. ಅದರಲ್ಲಿ ಸ್ಥಳೀಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೋಗಿದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ದಾರೆ, ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ, ನೀವು ಬನ್ನಿ ಅಂತ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದರೂ ಕೂಡ ಅವರು ಇಲ್ಲ, ನಾವು ಬರೋದಿಲ್ಲ, ಮುಖ್ಯಮಂತ್ರಿಗಳನ್ನೇ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬರೋದಕ್ಕೆ ಸಾಧ್ಯ ಇಲ್ಲ, ನೀವು ಬನ್ನಿ ಅಂತ ಹೇಳುವಾಗ ಇದ್ದಕ್ಕಿದ್ದಂಗೆ ಸ್ವಾಮೀಜಿಯವರು ನೀವು ಎಲ್ಲ ವಿಧಾನಸೌಧಕ್ಕೆ ಹೋಗೋಣ ಚಲೋ ಅಂತ ಹೇಳಿಕೆಯನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮುಖ್ಯ ರಸ್ತೆಗೆ ಬರೋದಕ್ಕೆ ಎಲ್ಲ ನುಗ್ಗಕ್ಕೆ ಶುರು ಮಾಡಿದರು. ಬ್ಯಾರಿಕೇಡ್ಸ್ಗಳನ್ನ ಹಾಕಿದ್ದನ್ನೆಲ್ಲ ತಳ್ಕೊಂಡು ಮುಖ್ಯ ರಸ್ತೆಗೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಪ್ರಿವೆಂಟ್ ಮಾಡಬೇಕು ಅಂತ. ಇದರಲ್ಲಿ ಏನಾಗಿದೆ ಅಂದರೆ, ಕೋರ್ಟಲ್ಲಿ ಆದೇಶ ಕೊಟ್ಟಿದೆ, ನೀವು ಪೀಸ್ಫುಲ್ಲಾಗಿ ಯಾವುದೇ ಲಾ ಆ್ಯಂಡ್ ಆರ್ಡರನ್ನ ನೀವು ಕೈಗೆತ್ತಿಕೊಳ್ಳದೆ ನೀವು ಪ್ರತಿಭಟನೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಡಳಿತ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ನಡ್ಕೊಳ್ಬೇಕು ನೀವು ಅಂತ, 500 ಮೀಟ್ರ್ ದೂರ ಇರಬೇಕು, ಆಮೇಲೆ ನೀವು ಏನದು ಸುವರ್ಣಸೌಧಕ್ಕೆ ಬರಬಾರ್ದು, ಹೀಗೆಲ್ಲ ಅವರು ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ಪ್ರೊಹಿಬಿಟರಿ ಆರ್ಡರ್ಸ್ ಏನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ಹೈಕೋರ್ಟಿನ ಆದೇಶನೂ ಉಲ್ಲಂಘನೆ ಮಾಡಿ
ಏನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಾಗ ಪೊಲೀಸ್ನವರು ಅವರನ್ನು ಪ್ರಿವೆಂಟ್ ಮಾಡೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಒಂದು ವೇಳೆ ನಾವು ಅಲೋ ಮಾಡಿದರೆ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಅಲೋ ಮಾಡಿದರೆ, ನಾಳೆ ಎಲ್ಲರೂ ಕೂಡ ಆ ರೀತಿ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಿಂದ ಪೊಲೀಸ್ನವರು ಪ್ರಿವೆಂಟಿವ್ ಆಗಿ ಮಾಡಿದ್ದಾರೆ ವಿನಃ ಯಾವುದೇ ದುರುದ್ದೇಶದಿಂದ ಅವರು ಮಾಡಿಲ್ಲ. ಮತ್ತು ಅವರು ಸ್ವಾಮೀಜಿಯವರು ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡ ಪ್ರೊಹಿಬಿಟ್ರಿ ಆರ್ಡರ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಹೈಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡಿದ್ದಾರೆ. ಇಷ್ಟೇ ನಡೆದಿರ್ತಕ್ಕಂಥದ್ದು. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲಿನ ಲಾಠಿ ಪ್ರಹಾರ ವಿಷಯ ಸದನದಲ್ಲಿ ಪ್ರಸ್ತಾಪಿಸುವ ವೇಳೆ ಗದ್ದಲ ಉಂಟಾಯಿತು. ವಿಧಾನಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪೊಲೀಸರು ರೈತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆಂದು ಆರೋಪಿಸಿದರು. ಇದಕ್ಕೆ ಆಕ್ಷೇಪಿಸಿದ ಆಡಳಿತ ಪಕ್ಷದ ಸದಸ್ಯ ವಿಜಯಾನಂದ ಕಾಶಪ್ಪನವರ್, ಡಿಸೆಂಬರ್ 10ರಂದು ನಡೆದ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟ ಬಿಜೆಪಿ ಆರ್ಎಸ್ಎಸ್ ಪ್ರೇರಿತ. ಕಲ್ಲು ತೂರಾಟ ನಡೆಸಿದವರು ನಮ್ಮ ಸಮುದಾಯಕ್ಕೆ ಸೇರಿದವರಲ್ಲ ಎಂದು ತಿರುಗೇಟು ನೀಡಿದರು. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ. ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರೆ. ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದ್ದಾರೆ. ವಿಜೇಂದ್ರ ಅವರು ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಅಲ್ಲಿ ಪೂರಾ ಪ್ರಾಯೋಜಿಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿಕ ಹೋರಾಟ ನಡೀತು. ಇದು ಪಕ್ಷಾತೀತವಾದ ಹೋರಾಟ ಆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಅಧ್ಯಕ್ಷರ ವಿರುದ್ಧ ಮಾಡಿದ ಆರೋಪ ಖಂಡನೀಯ ಮತ್ತು ದುರದೃಷ್ಟಕರ ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಈ ಕುರಿತು ಸುದ್ದಿಗಾರರ ಜತೆ ಮಾತನಾಡಿದ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ಸದನದ ಕಾರ್ಯಚಟುವಟಿಕೆಗೆ ಸಹಕರಿಸುತ್ತಿಲ್ಲ. ಖರ್ಗೆ ಅವರು ಹಿರಿಯ ನಾಯಕರಾಗಿದ್ದು, ಸಭಾಪತಿಯವರ ತೀರ್ಪು ಅಂತಿಮ ಮತ್ತು ಪ್ರಶ್ನಾತೀತ ಎಂಬುದನ್ನು ತಿಳಿದುಕೊಳ್ಳಬೇಕು. ಸದನದ ಹೊರಗೆ ಇಂತಹ ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದರು. कल राज्यसभा में विपक्ष के नेता श्री मल्लिकार्जुन खड़गे जी, जो कांग्रेस पार्टी के वरिष्ठ नेता हैं और अध्यक्ष हैं, उन्होंने प्रेस कॉन्फ्रेंस करके चेयरमैन के ऊपर आक्षेप लगाए थे. सबसे पहली बात तो मैं ये बताना चाहता हूँ कि खड़गे जी जो इतने सीनियर लीडर हैं, उनको इतनी इल्म होना चाहिए, इतनी जानकारी होनी चाहिए कि द रूलिंग ऑफ द चेयरमैन इज़ फाइनल एंड द रूलिंग ऑफ द चेयरमैन इज़ अनक्वेश्चनेबल. और वह भी हाउस के अंदर नहीं, हाउस के बाहर इस तरीके का आरोप लगाना यह बहुत ही निंदा योग्य है. ये इसकी जितनी निंदा की जाए वो कम है. इसकी भर्त्सना करनी चाहिए और हम इसकी भर्त्सना करते हैं, कंडेम करते हैं. और ये बहुत ही, जिसे कहा जाए कि दुर्भाग्यपूर्ण है. ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿ ಪಕ್ಷದ ಸದಸ್ಯರ ನಡೆಗೆ ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್.ಡಿ. ದೇವೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಸತ್ತಿನ ಚಳಿಗಾಲದ ಅಧಿವೇಶನದ 13ನೇ ದಿನವಾದ ಗುರುವಾರ ಮತ್ತೊಮ್ಮೆ ಕೋಲಾಹಲ ಎದ್ದಿದೆ. ಅವಿಶ್ವಾಸ ನಿರ್ಣಯ, ಅದಾನಿ ವಿಷಯ ಮತ್ತು ಬಾಂಗ್ಲಾದೇಶದ ಹಿಂದೂಗಳ ವಿಷಯದ ಬಗ್ಗೆ ವಿರೋಧ ಪಕ್ಷದ ಸಂಸದರು ಸಾಕಷ್ಟು ಗದ್ದಲವನ್ನು ಸೃಷ್ಟಿಸಿದರು. ರಾಜ್ಯಸಭೆಯಲ್ಲಿ ಸುಗಮ ಕಲಾಪಕ್ಕೆ ಅವಕಾಶ ಕೊಡದೆ ಗದ್ದಲ ಎಬ್ಬಿಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವುದು ಸರಿಯಲ್ಲ ಎಂದು ಕಾಂಗ್ರೆಸ್ ಹಾಗೂ ಇಂಡಿ ಮೈತ್ರಿ ಪಕ್ಷದ ಸದಸ್ಯರ ನಡೆಗೆ ದೇವೇಗೌಡರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಡಿಸೆಂಬರ್ 13 ಮತ್ತು 14ರಂದು ಸದನಕ್ಕೆ ಹಾಜರಾಗುವಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ವಿಪ್ ಜಾರಿ ಮಾಡಿವೆ. ಲೋಕಸಭೆಯ ಎಲ್ಲ ಸಂಸದರಿಗೆ ಡಿಸೆಂಬರ್ 13 ಮತ್ತು 14ರಂದು ಸದನದಲ್ಲಿ ಹಾಜರಿರಲು 3 ಸಾಲಿನ ವಿಪ್ ಅನ್ನು ಎರಡೂ ಪಕ್ಷಗಳು ಜಾರಿಗೊಳಿಸಿವೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕ್ಯಾಬಿನೆಟ್ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನು ಅಂಗೀಕರಿಸಿತು. ಸಿಂಗಾಪುರದಲ್ಲಿ ನಡೆದ ಫಿಡೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2024ರ 14ನೇ ಸುತ್ತಿನಲ್ಲಿ ಹಾಲಿ ಚಾಂಪಿಯನ್ ಡಿಂಗ್ಲೆ ಲಿರೆನ್ ಅವರನ್ನು ಸೋಲಿಸಿ ಭಾರತದ ಡಿ ಗುಕೇಶ್ ಅವರು ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ. 18 ವರ್ಷದ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಮತ್ತು 32 ವರ್ಷದ ಹಾಲಿ ಚಾಂಪಿಯನ್ ಲಿರೆನ್ ನಡುವೆ ನಡೆದ 13 ಪಂದ್ಯಗಳು ಡ್ರಾ ಆಗಿದ್ದವು. ಆ ಮೂಲಕ ಇಬ್ಬರು ತಲಾ 6.5 ಅಂಕಗಳೊಂದಿಗೆ ಸಮಬಲ ಪಡೆದಿದ್ದರು. ಇಂದು ನಡೆದ ಫೈನಲ್ ಸುತ್ತಿನಲ್ಲಿ 32 ವರ್ಷದ ಡಿಂಗ್ ಅವರನ್ನು ಗುಕೇಶ್ ಮಣಿಸಿದರು. ಈ ಮೂಲಕ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಆಗಿ ಗುಕೇಶ್ ಹೊರಹೊಮ್ಮಿದರು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ.
ಆಗಬೇಕಲ್ವಾ?